ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಪಾಪದು ಬರ್ಡೇ 6 ಮಂತ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ಹಾಗಾಗಿ ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿಬಿಟ್ಟು ಹಾಗೆ ಹೊಸ ಬಟ್ಟೆ ಹಾಕಿ ಸೊ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಆಕ್ಚುಲಿ ಹೇಮಲ್ ಬರ್ಡೇನು ಅದೇ ತರ ಸೆಲೆಬ್ರೇಷನ್ ಮಾಡಿದ್ವಿ 6 ಮಂತ್ ಆದ್ಮೇಲೆ. ಸೊ ನಮ್ಮ ಶಾಪಲ್ಲೇ ಹೇಗಿದ್ರು ಕೇಕ್ ಸಿಗುತ್ತೆ. ಹಾಗಾಗಿ ಅಣ್ಣಂಗೆ ಹೇಳಿದ್ದೀನಿ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿ ಕೇಕ್ ಯಾವ ತರ ಹಾಕೋದು ಅಂತ ನೋಡ್ಬೇಕು, ಅವ್ರು ಯಾವ ತರ ಮಾಡ್ತಾರೆ ಅಂತ. ಆಕ್ಚುಲಿ ಇವತ್ತು ಶಾಪಲ್ಲಿ ತುಂಬಾ ಕೆಲಸ ಇತ್ತು, ಹಾಗಾಗಿ ಬೆಳಿಗ್ಗೆ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನೈಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಮನೆಯವರು 10 o'clock ಅಂದ್ರೆ ಬರ್ತಾರೆ ಮನೆಗೆ. ಅವಾಗ ಬರ್ಬೇಕಾದ್ರೆ ಕೇಕ್ ಹೋಗ್ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಬರೋ ಅಷ್ಟರೊಳಗಡೆ ನಾನು ಸಿಂಪಲ್ ಆಗಿ ಏನಾದ್ರು ಡೆಕೋರೇಷನ್ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗ್ಬೇಕು. ಇವತ್ತು ಸೆಲೆಬ್ರೇಷನ್ ಹೇಗಿರುತ್ತೆ ನೋಡೋಣ. ಅದ್ರ ಜೊತೆ ನಾವು ಇವತ್ತು ಊಟಕ್ಕೆ ಹೊರಗಡೆ ಎಲ್ಲೂ ಹೋಗ್ತಿಲ್ಲ, ಮನೆಯಲ್ಲೇ ಸ್ಪೆಷಲ್ ಆಗಿ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ ರೆಸಿಪಿ ವಿಡಿಯೋಸ್ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಇವತ್ತಿನ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಎಷ್ಟು ಚಿಕ್ಕವನಿದ್ದ, ಆಲ್ರೆಡಿ 6 ಮಂತ್ ಕಂಪ್ಲೀಟ್ ಆಯ್ತು. ನೋಡ್ತಾ ನೋಡ್ತಾ ದಿನಗಳು ಹಾಗೇನೆ ಕಳೆದೋಗ್ತಿದೆ. ಇಷ್ಟು ಪುಟಾಣಿ ಹಿಂಗೆ ಎತ್ಕೊಂಡ್ರೆ ಇಷ್ಟಲ್ಲೇ ಇದ್ದಾಳೆ ಇವಳು. ಇವಾಗ ಆಲ್ರೆಡಿ 6 ಮಂತ್ ಎಷ್ಟು ದೊಡ್ಡವನಾಗಿದ್ದಾನೆ. ಮುಂದೆ ಹೋಗೋದು ಟ್ರೈ ಮಾಡ್ತಾನೆ, ಅವನಾಗಿ ನಿಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಖುಷಿ ಆಗುತ್ತೆ ನೋಡಿದ್ರೆ. ಅಲ್ಲಿ ಎಲ್ಲಿ ಫೋನ್ ನೋಡು, ಫೋನ್ ಅಲ್ಲಿ ಫೋನು. ಹಾಯ್ ನೋಡು, ಹಾಯ್ ಹಾಯ್ ಚೆರಿ, ಹಾಯ್ ಚೆರಿ, ಹಾಯ್ ಚೆರಿ. ಈ ಕಡೆ ಬಾ ಹೇಮಲ್, ನೀನು ಬಾ ಹೇಮಲ್. ಹೇಮಲ್ ಬಾಯಿ ಹೇಮಲ್, ಪಾಪ ಹ್ಯಾಪಿ ಬರ್ಡೇ ಹೇಳು. ಚಿನ್ನಮ್ಮ ತಮ್ಮ ಹ್ಯಾಪಿ ಬರ್ಡೇ. ಇಲ್ಲಿ ಬಂದು ಹೇಳ್ಬೇಕು. ನೀ ಏನ್ ಮಾಡ್ತಿದ್ಯಾ ಹೇಮಲ್? ನೋಡಿ ಫುಲ್ ಇದನ್ನ ಇಟ್ಕೊಂಡು ಕೂತಿದ್ದಾನೆ ತಿನ್ನೋದಕ್ಕೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಹೋದ ವರ್ಷ ಗಣೇಶನ ಹಬ್ಬಕ್ಕೆ ಅಂತ ಡೆಕೋರೇಷನ್ಗೆ ಒಂದು ವೈಟ್ ಕಲರ್ ನೆಟ್ನ ಬುಕ್ ಮಾಡ್ಕೊಂಡಿದ್ದೆ. ಅದಿತ್ತು ನಮ್ಮ ಮನೇಲಿ. ಅದನ್ನ ಯೂಸ್ ಮಾಡ್ಕೊಂಡು ಚಿಕ್ಕದಾಗಿ ಒಂದು ಟೆಂಟ್ ತರ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ನನಗೆ ವಿಂಡೋ ಹತ್ರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ವಿಂಡೋಗೆ ಅದನ್ನ ಕಟ್ಬಿಟ್ಟು ಒಂದು ಬೆಡ್ ಇತ್ತು ಚಿಕ್ಕದು, ಅಂದ್ರೆ ಕಾಟ್ ಮೇಲೆ ಹಾಕೋದು, ಸಿಂಗಲ್ ಕಾಟ್ ಮೇಲೆ ಹಾಕೋದು ಬೆಡ್ ಇತ್ತು. ಅದನ್ನ ತಂದು ಹಾಕಿ ಮಾಡ್ತಾ ಇದ್ದೀನಿ ಡೆಕೋರೇಷನ್ ಇವಾಗ ಸಿಂಪಲ್ ಆಗಿ. ನನಗೆ ರೂಮಿಂದ ಬೆಡ್ನ ತರೋ ಅಷ್ಟರೊಳಗಡೆ ಸುಸ್ತಾಗೋಯ್ತು. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಅದ್ರ ಮೇಲೆ ಏನಾದರೂ ಒಂದು ಬಟ್ಟೆನ ಹಾಕೋಣ ಅಂತ ಹಾಕೊಂತಿದ್ದೀನಿ. ನನ್ನ ಮಗನು ಅದ್ರ ಜೊತೆಗೆ ಹೆಲ್ಪ್ ಮಾಡ್ತಿದ್ದಾನೆ ಡೆಕೋರೇಷನ್ ಮಾಡೋದಕ್ಕೆ ಅಂತ. ನಮ್ಮ ಹೇಮಲು 6 ಮಂತ್ ಇದ್ದಾಗ ಇದೇ ತರ ಸಿಮಿಲರ್ ಆಗಿ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಬಟ್ ಅವಾಗ ನನ್ನ ತಂಗಿ, ನಮ್ಮ ಅಕ್ಕನ ಮಗಳು ಎಲ್ಲರೂ ಇದ್ರು. ನನ್ಗೇನು ಕಷ್ಟ ಅಂತ ಅನಿಸ್ತಿರ್ಲಿಲ್ಲ. ಇವಾಗ ಯಾರು ಇಲ್ಲ, ನಾನು ಒಬ್ಳೇನೆ ಮಾಡ್ತಿದ್ದೀನಿ. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡೋಣ ಅಂತ ಅನ್ಕೊಂಡೆ. ಚರಿತ್ನ ಮಲಗಿಸಿದ್ದೀನಿ. ಅವನು ಎದ್ದೇಳೋ ಅಷ್ಟರೊಳಗಡೆ ಡೆಕೋರೇಷನ್ ಮಾಡಿ ಮುಗಿಸಿ, ಹಾಗೇನೆ ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ತರ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ, ಅದನ್ನು ಮಾಡಬೇಕು. ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತಿದ್ದೀನಿ. ಅದೆಲ್ಲ ಆಯ್ತು. ಲೈಟಿಂಗ್ಸ್ನು ಬಿಟ್ಟೆ. ಯಾಕೋ ಹಿಂದೆ ಗೋಡೆ ತರ ಕಾಣಿಸ್ತಿತ್ತು, ಅದಕ್ಕೆ ಏನಾದರೂ ಕವರ್ ಮಾಡೋಣ ಅಂತ ಒಂದು ಗೋಲ್ಡ್ ಕಲರ್ ನೆಟ್ ಇತ್ತು, ಅದನ್ನ ಹಾಕ್ದೆ. ಬಟ್ ಆದ್ರೂ ಕಾಣಿಸ್ತಿತ್ತು. ಬಟ್ ಬಿಡು, ಏನಾಗಲ್ಲ ಅಂತ ಅನ್ಕೊಂಡೆ. ಫೈನಲಿ ಎಲ್ಲ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಮುಗಿಸ್ದೆ. ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇತ್ತು, ಅದನ್ನ ಸೆಂಟರ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಫೈನಲಿ ನಮ್ಮ ಬರ್ಡೇ ಬಾಯು ರೆಡಿ ಆದ. ಆಕ್ಚುಲಿ ಬ್ಯಾಂಗ್ಳೂರ್ಗೆ ಹೋದಾಗ ಇಬ್ರಿಗೂ ಸೇಮ್ ತರದ್ದು ಡ್ರೆಸ್ ತಗೊಂಡ್ಬಂದಿದ್ದೆ. ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಬಟ್ ನಮ್ಗೆ ಟೈಮ್ ಸಿಕ್ಕಿಲ್ಲ, ಶಾಪ್ ಅಲ್ಲೇ ಬ್ಯುಸಿ ಆಗ್ಬಿಟ್ಟಿದೀವಿ.
ಹಾಗಾಗಿ ಬರ್ಡೇ ದಿನನಾದ್ರೂ ಇಬ್ರಿಗೂ ಸೇಮ್ ಕಲರ್ ಹಾಕೋಣ ಅಂತ ಅನ್ಕೊಂಡು ಇಬ್ರಿಗೂ ಒಂದೇ ತರ ಡ್ರೆಸ್ ಹಾಕಿದ್ದೀನಿ. ಹೇಗ್ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ. ಅಷ್ಟೇ ಅನ್ಸುತ್ತಲ್ಲ. ಸ್ನೇಹಿತ ಈ ಕಡೆ ಬಾ. Happy birthday to you. Happy birthday to you, Charis. Happy birthday to you. Yeah, bal. ನೀ ಇಲ್ಲಿ ಕೂತ್ಕೊಳ್ಳೋ ಮಗನೇ. ಅಮ್ಮ ತಗೊಂಡು ಬೈ. ಏಮಲ್ ಬೈ. ಕಲ್ಲಮ್ಮ. ಇಲ್ಲಿ ಮಗನೇ. ಅವಾಗ್ಲೇ ಹಂಗೆ ಮಾಡಿದ. ಅತ್ತೆ ಅದಕ್ಕೆ ಬಂದಿದ್ದು. ಇಟ್ಕೋ ಫಸ್ಟ್ ಕೇಕ್ ಕಟ್ ಮಾಡು. ಮಗನೇ ಇಟ್ಕೊಳ್ಳೋ ಸಾಧನೆ ಮಾಡೋದು. ಕೇಕ್ ಹೋಯ್ತು. ತಮ್ಮ ತಿನ್ಸನ ಫಸ್ಟ್ ಬಿತ್ತ ಸ್ವಗರಿ ಸ್ವಲ್ಪ ವಾ ಹೆಂಗಿದೆ ಎಮ್ಮಿ ಇದೆ ಅಲ್ಲ. ಹೌದು 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 ನಾನು ಮತ್ತೆ ಬಿಟ್ಟಿದ್ದೀನಿ. ಒಂದು ಫೋಟೋ ತೆಗಿ ಬರದ. ಇದೆಲ್ಲ ಎಲ್ಲರೂ ಈಗ ಇದಕ್ಕೆ ಇಟ್ಟು ಬರ್ತೀನಿ. ಓಕೆ. ನಮ್ಮನೇಲಿ ಇವತ್ತಿನ ಸ್ಪೆಷಲ್ಲು ಪನ್ನೀರ್ ಮಂಚೂರಿಯನ್ನು. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ ಪನ್ನೀರ್ಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಪುಡಿ ತರ ಮಾಡಿ ಹಾಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪೌಡರು, ಸ್ವಲ್ಪ ಜೀರಿಗೆ ಪೌಡರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನ ನೀರು ಹಾಕೊಂಡು ಕಲ್ಸ್ಕೊಳ್ಳೋಕ್ಕಿಂತ ಮುಂಚೆ ಹಾಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಮತ್ತೆ ಜೀರಿಗೆ ಪೌಡರ್ ಎಲ್ಲ ಹಾಕಿದೀವಲ್ಲ ಅದೆಲ್ಲ ನೀಟಾಗಿ ಎಲ್ಲದಕ್ಕೂ ಪನ್ನೀರ್ಗೆ ಬೆರೆಯುತ್ತೆ. ಹಾಗಾಗಿ ಮೊದಲೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಳಿ. ಫೈನಲಿ ನೋಡಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಅದಕ್ಕಾಗಿದೆ. ಇವಾಗ ಇದನ್ನ ನಾನು ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಕಾಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಮಂಚೂರಿಗಳ ತರ ಆಕಾರದಲ್ಲಿ ಎಲ್ಲದನ್ನು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡೋಕೆ ಅಂತ ಬಿಡ್ತಿದ್ದೀನಿ. ನೀವು ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕದಾಗಿ ಹಾಕೋಬಹುದು, ಇಲ್ಲ ಸ್ವಲ್ಪ ದೊಡ್ಡದಿರ್ಲಿ ಸೈಜ್ ಅಂದ್ರೆ ದೊಡ್ಡದಾಗಿ ಹಾಕೋಬಹುದು. ಅದು ನಿಮ್ ಆಪ್ಷನಲ್ ಆಗಿರುತ್ತೆ. ನಾನಿಲ್ಲಿ ಮೀಡಿಯಂ ಆಗಿ ಎಲ್ಲ ಮಂಚೂರಿಗಳನ್ನ ಹಾಕೊಂಡು ಒಂದು 2 ಮಿನಿಟ್ಸ್ ಅದು ಏನು ಕೈ ಆಡದೆ ಬಿಟ್ಟಿದ್ದೀನಿ. ಯಾಕಂದ್ರೆ ಕೈ ಆಡಿದ್ರೆ ಹೊಡೆದೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಒಂದ್ ಸೈಡ್ ಬೆಂದಾದ್ಮೇಲೆ ನಾನು ಇದನ್ನ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕೆ ಅಂತ ಎಲ್ಲ ಮಡ್ಚಿ ಹಾಕ್ತಿದ್ದೀನಿ. 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಗರಿ ಗರಿ ತರ ಆಗತ್ತೆ. ಅಲ್ಲಿವರೆಗೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ನಾನು ಇವಾಗ ಅದನ್ನ ಎತ್ತಿಟ್ಕೊಂತಿದ್ದೀನಿ. ಇದು ಮಾಡೋದು ತುಂಬಾ ಸುಲಭ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸು, ಮತ್ತೆ ಒಂದು ಸ್ವಲ್ಪ ಸೋಯಾ ಸಾಸು, ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ಖಾರದ ಪೌಡರು, ಉಪ್ಪು, ಮತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ನೀವು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಇನ್ನ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಮೊದಲೇ ಒಂದು ಬೌಲಲ್ಲಿ ಈ ತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಾದ್ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಂಡು ಒಂದು ಅರ್ಧ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ಅರ್ಧ ಫ್ರೈ ಆದ್ಮೇಲೆ ನಾವು ಏನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಸೋಯಾ ಸಾಸು ಟೊಮೆಟೊ ಕೆಚಪ್ ಅದೆಲ್ಲ, ಅದನ್ನ ಹಾಕೊಂಡು ಮತ್ತೆ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಏನು ಕರ್ದಿಟ್ಕೊಂಡಿದ್ವಿ ಅಲ್ವಾ ಮಂಚೂರಿಗಳು, ಅದನ್ನೆಲ್ಲ ಹಾಕೊಂಡು ನೀವು ಮತ್ತೆ ಉಪ್ಪು ಬೇಕಿದ್ರೆ ಉಪ್ಪನ್ನ ಹಾಕೋಬಹುದು. ನಾವು ಸಾಸ್ ಮಿಕ್ಸ್ ಮಾಡ್ತಿದ್ವಲ್ಲ ಅದಕ್ಕೆ ಹಾಕೊಂಡಿದೀವಿ. ಒಂದ್ಸಲ ಟೇಸ್ಟ್ ನೋಡಿ, ನಿಮಗೆ ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ಮತ್ತೆ ಹಾಕೊಳ್ಳಿ.
ಅದೆಲ್ಲ ಹಾಕೊಂಡಾದ್ಮೇಲೆ ಒಂದು 3 ಮಿನಿಟ್ಸು ನೀಟಾಗಿ ಹೈ ಫ್ಲೇಮಲ್ಲಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಎಳ್ಳನ್ನ ಉದುರಿಸ್ಕೊಂತಿದ್ದೀನಿ. ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ನಮಗೆ ಪನ್ನೀರ್ ಮಂಚೂರಿಯನ್ ರೆಡಿ ಆಗುತ್ತೆ. ನೋಡೋಕೆನೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಇವತ್ತಿನ ಬ್ಲಾಗು? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.